ವಕ್ಫ್ ವಿಚಾರ ಕಳೆದ ಕೆಲ ದಿನಗಳ ಹಿಂದೆ ದಾವಣಗೆರೆ ನಗರದ ಪಿಜೆ ಬಡಾವಣೆ ಜನರ ನಿದ್ದೆಯನ್ನ ಕೆಡಿಸಿತ್ತು. ಈ ವಿಚಾರ ಇಡೀ ರಾಜ್ಯದ ಜನರಿಗೆ ತಲುಪಿದ್ದು ಇದರ ವಿರುದ್ಧ ವಿಪಕ್ಷಗಳು ಸರ್ಕಾರದ ಮೇಲೆ ತಿರುಗಿ ಬೀಳುವಂತೆ ಮಾಡಿತ್ತು. ಪಬ್ಲಿಕ್ ಟಿವಿ ಬ್ರೇಕ್ ಮಾಡಿದ ಸುದ್ದಿಯಿಂದ ಅಧಿಕಾರಿಗಳು ಜನಪ್ರತಿನಿಧಿಗಳು ನಿದ್ದೆಯಿಂದ ಬಡಿದೆಬ್ಬಿಸುವಂತಾಗಿದೆ. ಪಿಜೆ ಬಡಾವಣೆಯ 4.13 ಎಕರೆ ಜಮೀನು ಕಬ್ರಿಸ್ತಾನ್ ವಕ್ಫ್ ಸಂಸ್ಥೆಗೆ ಸೇರಿದೆ ಅಂತ ಪಹಣಿಯಲ್ಲಿ ನಮೂದಾಯಿತು. ಈ ಬಗ್ಗೆ ಪಬ್ಲಿಕ್ ಟಿವಿ ವಿಸ್ತೃತ ವರದಿಯನ್ನು ಪ್ರಸಾರ ಮಾಡಿತ್ತು. ಪಿಜೆ ಬಡಾವಣೆಯ ಅಕ್ಕಮಹಾದೇವಿ ರಸ್ತೆಯ ಗುಂಡಿ ಮಹದೇವಪ್ಪ ಅವರ ಹಳೆಯ ಮನೆ, ಎವಿ ಕಮಲಮ್ಮ ಕಾಲೇಜು, ಚೇತನಾ ಹೋಟೆಲ್ ರಸ್ತೆ, ಹರಳೆಣ್ಣೆ ಕೊಟ್ರ ಬಸಪ್ಪ ವೃತ್ತ, ಶ್ರೀರಾಮ್ ಮಂದಿರ ಒಳಗೊಂಡ ಬಡಾವಣೆಯ ದಾಖಲೆಯಲ್ಲಿ ವಕ್ಫ್ ಆಸ್ತಿ ಅಂತ ಉಲ್ಲೇಖ ಆಗಿತ್ತು. ಇನ್ಫ್ಯಾಕ್ಟ್ ಪ್ರಿನ್ಸ್ ಜಯರಾಮ್ ರಾಜೇಂದ್ರ ಬಡಾವಣೆಯ ಪಹಣಿಯಲ್ಲೂ ಕೂಡ ಇದೀಗ ತಿದ್ದುಪಡಿ ಮಾಡಿರುವಂತಹ ಕಂದಾಯ ಇಲಾಖೆ ಕಬ್ರಿಸ್ತಾನ್ ಸುನ್ನಿ ವಕ್ಫ್ ಬೋರ್ಡ್ಸ್ ಎಂಬುದನ್ನು ಬದಲಾಯಿಸಿ ಸರ್ಕಾರಿ ಖರಾಬು ಎಂದು ಉಲ್ಲೇಖಿಸಿದೆ. ಈ ಹಿಂದೆ ಬಿಜೆಪಿ ನಿಯೋಗ ಕೂಡ ಬಡಾವಣೆಗೆ ಭೇಟಿ ಕೊಟ್ಟಿತ್ತು. ಇದರ ಬೆನ್ನಲ್ಲೇ ನಾಗರಿಕ ಹಿತರಕ್ಷಣೆ ಸಮಿತಿ ಸಭೆ ನಡೆಸಿ ಕೆಲವೇ ದಿನಗಳಲ್ಲಿ ಸಮಸ್ಯೆ ಬಗೆಹರಿಸುವ ಭರವಸೆಯನ್ನು ಕೊಟ್ಟಿತ್ತು. ಇದಿಷ್ಟೇ ಅಲ್ಲದೆ ಜಿಲ್ಲೆಯಲ್ಲಿ ಎಲ್ಲೆಲ್ಲಿ ವಕ್ಫ್ನ ಹೆಸರು ಬಂದಿದೆಯೋ ಅಲ್ಲಿ ಕೂಡ ಆ ಹೆಸರನ್ನು ತೆಗೆದು ಯಾರಿಗೆ ಸೇರಬೇಕು ಅವರಿಗೆ ನೀಡಬೇಕು ಅನ್ನೋದು ಬಿಜೆಪಿಯವರ ಮನವಿಯಾಗಿದೆ. ಸುಮಾರು 80 ವರ್ಷಗಳಷ್ಟು ಹಳೆಯದಾದಂತಹ ಮತ್ತು ಸ್ಥಳೀಯ ನಗರ ಸಂಸ್ಥೆ ಮುನ್ಸಿಪಾಲ್ಟಿಯಿಂದ ಈ ಬಡಾವಣೆಯನ್ನು ಸರ್ಕಾರವೇ ಅಭಿವೃದ್ಧಿಪಡಿಸಿ ಬಡ ಜನರಿಗೆ ಹಂಚಿಕೆ ಮಾಡಿದಂಥ ಪಿಜೆ ಬಡಾವಣೆ ಪ್ರಿನ್ಸ್ ಜಯಚಾಮರಾಜೇಂದ್ರ ಒಡೆಯರ್ ಅವರ ಜ್ಞಾಪಕಾರ್ಥವಾಗಿ ಆ ಹೆಸರನ್ನು ಇದರಲ್ಲಿ ಇಡಲಾಗಿತ್ತು. ಸುಮಾರು 3 ತಲೆಮಾರಿನ ಜನರು ಇಲ್ಲಿ ವಾಸವನ್ನು ಮಾಡಿದರು. ಇದನ್ನು ಏಕಾಏಕಿ 2015ರಲ್ಲಿ ಅಂದಿನ ಸರ್ಕಾರ ಮತ್ತು ಇಲ್ಲಿನ ಜಿಲ್ಲೆಯ ಅಧಿಕಾರಿಗಳು ಇದನ್ನು ವಕ್ಫ್ ಆಸ್ತಿಯಾಗಿ ಪಾಣಿಯಲ್ಲಿ ಹೆಸರನ್ನು ಸೇರಿಸುವಂಥ ವ್ಯವಸ್ಥಿತ ಸಂಚಾಗಿತ್ತು. ಇವತ್ತು ಮಾಧ್ಯಮದವರ ವರದಿ ಮತ್ತು ಭಾರತೀಯ ಜನತಾ ಪಾರ್ಟಿಯ ಹೋರಾಟ ಮತ್ತು ಜನರ ಆಕ್ರೋಶಕ್ಕೆ ಮಣಿದಂಥ ಇವತ್ತು ಜಿಲ್ಲಾಡಳಿತ ಮತ್ತು ಸರ್ಕಾರ ಅದನ್ನು ಬದಲಾವಣೆ. ಗ್ರಾಮ ಪಂಚಾಯತ್ ಸಿಬ್ಬಂದಿಯೇ ತಮ್ಮ ಸ್ವಂತ ವಾಹನಗಳಿಗೆ ಪೆಟ್ರೋಲ್ನ ಬೇಕಾಬಿಟ್ಟಿ ಹಾಕಿಸಿಕೊಂಡಿರುವಂತಹ ಆರೋಪ ಕುಶಾಲನಗರದ ತಾಲೂಕಿನ ಕೂಡಿಗೆ ಗ್ರಾಮ ಪಂಚಾಯಿತಿಯಲ್ಲಿ ನಡೆದಿದೆ. ಈ ಪಂಚಾಯಿತಿಯ ಹಿಂದಿನ ಪಿಡಿಒ ಗ್ರಾಮದಲ್ಲಿರುವ ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕ್ನಲ್ಲಿ 2023 ಮೇ ತಿಂಗಳಿಂದ ಆಗಸ್ಟ್ ತಿಂಗಳವರೆಗೆ ಅಂಜನಾ ದೇವಿ ಅವರು, ಬಿಲ್ ಕಲೆಕ್ಟರ್ ಪುನೀತ್ ಕಾರ್ಯದರ್ಶಿ ಎಂಬುವರು ಪಂಚಾಯಿತಿ ನಿಯಮ ಮೀರಿ ತಮ್ಮ ಸ್ವಂತ ವಾಹನಗಳಿಗೆ ಬೇಕಾಬಿಟ್ಟಿ ಪೆಟ್ರೋಲ್ ಹಾಕಿಸಿಕೊಂಡಿದ್ದಾರೆ. ಸುಮಾರು 70,000 ಮೌಲ್ಯದ ಪೆಟ್ರೋಲ್ ತಮ್ಮ ಖಾಸಗಿ ವಾಹನಗಳಿಗೆ ಖರೀದಿ ಮಾಡಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿದೆ. ಪ್ರಸ್ತುತ ಈಗಿರುವಂತಹ ಪಿಡಿಒ ಮಂಜುಳಾ ಅವರನ್ನ ಕೇಳಿದ್ರೆ ಹಳೆ ಪಿಡಿಒ ಅವರನ್ನೇ ಕೇಳ್ಕೊಳ್ಳಿ ಅಂತ ವಾಪಸ್ ಕಳಿಸ್ತಾರೆ ಅನ್ನೋ ಆರೋಪವನ್ನು ಪೆಟ್ರೋಲ್ ಬಂಕ್ ಮಾಲೀಕರು ಆರೋಪಿಸಿದ್ದಾರೆ. ಪಂಚಾಯಿತಿಯ ಸಿಬ್ಬಂದಿಗಳು ನಿಯಮ ಮೀರಿ ರಾಷ್ಟ್ರೀಯ ಹೆದ್ದಾರಿ ಬದಿಯಲ್ಲಿ ಇದೀಗ ಮದ್ಯದಂಗಡಿಗೂ ಪರವಾನಗಿ ಕೊಟ್ಟಿದ್ದಾರೆ. ಗ್ರಾಮದಲ್ಲಿ ಈಗಾಗಲೇ ಗಿರಿಜನರ ಕಾಲೋನಿ ಶಾಲೆಗಳು ಇದೆ. ಹೀಗಿರುವಾಗ ಪಂಚಾಯಿತಿ ಸದಸ್ಯರ ಗಮನಕ್ಕೂ ತಾರದೆ ಏಕಾಏಕಿ ಪಿಡಿಒ ಬಾರ್ ನಡೆಸೋಕೆ ಅನುಮತಿಯನ್ನು ಕೊಟ್ಟಿದ್ದಾರೆ. ಇಲ್ಲಿನ ಪಿಡಿಒ ಒಂದು ರೀತಿಯ ಅಂಧಧರ್ಮ ನಡೆಸ್ತಾ ಇದ್ದಾರೆ ಅಂತ ಗ್ರಾಮಸ್ಥರು ಪಿಡಿಒ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಯಾವುದು ಅಬ್ಕಾರಿ ಇಲಾಖೆಗೆ NOC ಕೊಟ್ಟಿದ್ದೀವಿ.